ಬಿಲಗಲ ಬಿಗಿಯಗಲ ನಿಮ್ಮಗಲ ಪಾತಾಳದಿಂದ ತಂದ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಎನ್ನ ಕರಸ್ಥಳಕ್ಕೆ ಬಂದು ಶುಳುಕಾದಿರಯ್ಯ ಶುಳುಕಾದಿರಯ್ಯ. ಸ್ವಾಮಿ, ಧ್ಯಾನದಿಂದ ಎಚ್ಚೆತ್ತುಕೊಳ್ಳುವಿರೇನು? ಕಾಯಕಕ್ಕೆ ತಡವಾಗುವುದು. ಕಾಯಕದಲ್ಲಿ ಈ ಸಮಯ ತಪ್ಪಬಾರದು ಎನ್ನೊಡೆಯ. ಇಷ್ಟಲಿಂಗ ಪೂಜೆಯಲ್ಲಿ ಮಗ್ನರಾಗಿ ಇಂದಿನ ಕಾಯಕವನ್ನೇ ಮರೆತರೇನು? ಬನ್ನಿ, ಬೇಗನೆ ಇಂದಿನ ಕಾಯಕಕ್ಕೆ ಹೋಗಲು ಅಣಿ ಮಾಡಿಕೊಳ್ಳಿ. ಲಿಂಗ ಜ್ಞಾನದಲ್ಲಿ ಮಗ್ನನಾದ ನನ್ನನ್ನು ಎತ್ತರಿಸಿದ್ದು ಒಳ್ಳೆಯದಾಯಿತು. ಆಗಲಿ, ನಾನೀಗಲೇ ಇಂದಿನ ಕಾಯಕಕ್ಕೆ ಹೋಗಲು ಅಣಿ ಮಾಡಿಕೊಳ್ಳುವೆ. ಆಯ್ತು ಎನ್ನೊಡೆಯ. ಕಾಯಕ ನಿಂತು ಹೋಗಯ್ಯ ಎನ್ನಾಳದನೆ. ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಆಯಿತು ತಪ್ಪಮ್ಮ, ನಾನು ಇಂದಿನ ಅಕ್ಕಿ ಆಯಲು ಹೋಗುತ್ತೇನೆ. ನೀನು ದಾಸೋಹದ ತಯಾರಿ ಮಾಡಿಕೊ. ಆಯ್ತು ಎನ್ನೊಡೆಯ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಎನ್ನೊಡೆಯ ಕಾಯಕದಿಂದ ಮರಳಿ ಬರುವ ಸಮಯವಾಯಿತು. ನಾನು ಈಗಲೇ ಬೇಗನೆ ಪ್ರಸಾದ ಮಾಡಿ ದಾಸೋಹಕ್ಕೆ ಅಣಿ ಮಾಡಿಕೊಳ್ಳಬೇಕು. ಹೌದು, ಇಷ್ಟೊತ್ತಾದ್ರೂ ಯಾಕೋ ನನ್ನೊಡೆಯ ಬರಲಿಲ್ಲವಲ್ಲ? ಓ, ಬಂದ್ರ ಒಡೆಯ? ಹೌದು, ಮರ ತೆಗೆದುಕೊಂಡು ಬಾ, ಹೇಳುತ್ತೇನೆ. ನಂದೇ ಇದೆ. ಇಂದು ಈ ಅಕ್ಕಿಯನ್ನು ತೆಗೆದುಕೋ. ಇಂದು ಬಸವನ ಅಂಗಳದಲ್ಲಿ ನಾನು ಹೆಚ್ಚಿಗೆ ತಂಡೂಲವನ್ನು ತುಂಬಿ ತಂದೆ. ಏನು? ಹೆಚ್ಚಿಗೆ ಅಕ್ಕಿ ತಂದ್ರ? ಹೌದು ಲಕ್ಕಮ್ಮ, ಇಂದು ಬಸವನ ಅಂಗಳದಲ್ಲಿ ಶರಣರ ಅನುಭವವನ್ನು ಕೇಳುತ್ತಾ ಕೇಳುತ್ತಾ ಮೈ ಮರೆತು ನಾನು ಹೆಚ್ಚಿಗೆ ತಂಡೂಲವನ್ನು ತುಂಬಿದೆ. ದಿನಾಲೂ ಮಹಾಮನೆಯಲ್ಲಿ ಶರಣರು ಹೇಳಿದ್ದೇನು? ಅಂದಂದಿನ ಕಾಯಕದಿಂದ ಬಂದ ದ್ರವ್ಯವನ್ನು ಅಂದಂದೇ ದಾಸೋಹಕ್ಕೆ ಬಳಸಬೇಕು ಎಂದು ಹೇಳಿಲ್ಲವೇ? ಹೆಚ್ಚಿನ ಸಂಗ್ರಹ
ನಿನಗೆ ಸಲ್ಲದು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ? ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಪೂರ್ಣ ಮಾರಯ್ಯ. ಅಲ್ಲಿಯೇ ಸುರಿದು ಬನ್ನಿ ಆಜ್ಞೆಯ. ಆಯ್ತು ಆಯ್ತು ಲಕ್ಕಮ್ಮ. ನಾನು ಅನುಭವದ ಮುಂಚಿನಲ್ಲಿ ತುಂಬಿದೆ. ನೀನು ನನ್ನನ್ನು ಎಚ್ಚರಿಸಿದೆ. ಕ್ಷಮೆ ಕೇಳು. ಇನ್ನೊಮ್ಮೆ ಹೀಗೆ ಮಾಡಲಾರೆ. ಆಯ್ತು ಕೇಳುವಂತೆ ಬಸವನೊಳಗೆ ಸುರಿದು ಬರುತ್ತೇನೆ. ಆಯ್ತು ಆಯ್ತು. ಹೀಗೆ ಕಾಯಕಕ್ಕಿಂತ ತರುವುದರಿಂದ ದಾಸೋಹ ಮಾಡಬೇಕೆ? ದಾಸೋಹ ಮಾಡಿ ನೀಡಿ ಕೈಲಾಸಕ್ಕೆ ಹೋಗುವುದೆಂದರೆ ಕೈಲಾಸವನ್ನು ಕೈಗೂಡಿಯೇ. ನೀವು ಮನಸ್ಸಿಗೆ ಎಷ್ಟು ಚಂಚಲವಾಯಿತು ಸ್ವಾಮಿ. ಒಮ್ಮನವ ಮೀರಿ ಮನದಲ್ಲಿ ತಂದೀರಿ. ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯಕ್ಕೆ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಆಯ್ತು ಆಯ್ತು ಲಕ್ಕಮ್ಮ. ಭಕ್ತನಿಗೆ ಬಡತನ ಉಂಟೆ, ಸತ್ಯರಿಗೆ ಕರ್ಮ ಉಂಟೆ. ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತನಿಗೆ ಮರ್ತ್ಯ ಕೈಲಾಸವೆಂಬುದುಂಟೆ. ಆತನಿದ್ದುದೇ ಸುಕ್ಷೇತ್ರ, ಆತನಂಗವೇ ಅಮರೇಶ್ವರ ಲಿಂಗದ ಸಂಘ ಸುಖ. ಆಯ್ತಾಯ್ತು ಲಕ್ಕಮ್ಮ. ಹೆಚ್ಚಿನ ಅಕ್ಕಿಯನ್ನು ನಾನು ಬಸವನಂಗಳಕ್ಕೆ ಸುರಿದು ಬರುತ್ತೇನೆ. ನೀನು ನಿನ್ನ ದಾಸೋಹದ ತಯಾರಿ ಮಾಡಿ